ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಮಂಜೇಶ್ ಎಮ್ಮಾಚಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಹತ್ರ ಬಂದಿದೆ. ಎಲ್ಲರಿಗೂ ಕೆಲಸ ಜಾಸ್ತಿ, ಆದರೆ ಎಲ್ಲ ಕೆಲಸಕ್ಕಿಂತಲೂ ಜಾಸ್ತಿ ಮೇಯ್ನ್ ಇರೋದೇ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸೀರೆ ಉಡ್ಸೋದು. ಎಲ್ಲರೂ ತುಂಬ ತಲೆ ಕೆಡಿಸ್ಕೊಬಿಟ್ಟಿರ್ತೀರಾ, ಹೇಗೆ ಸೀರೆ ಉಡ್ಸೋದು, ಹೇಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ರೆಡಿ ಮಾಡೋದು ಅಂತ. ಅದಕ್ಕೇ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಈಸಿಯಾಗಿ ಹೇಗೆ ಸೀರೆ ಉಡ್ಸೋದು ಅಂತ ನಾನು ತೋರಿಸ್ಕೊಡ್ತೀನಿ, ಬನ್ನಿ. ಪ್ಲಾಸ್ಟರ್ ಹಿಂದಕ್ಕೆ ಸುತ್ತಬೇಕು ಅಂತಂದರೆ, ನಿಮಗೆ ಚೊಂಬು ಎಳ್ಳಾಡ್ದಂಗೆ ಗಟ್ಟಿ ಕೂತ್ಕೋಬೇಕು ಅಂತಂದರೆ ಪ್ಲಾಸ್ಟರ್ ಬಿಗಿಯಾಗಿರ್ತದೆ, ಬಿಗಿಯಾಗಿ ಅಂತಿರ್ತದೆ, ಅದಕ್ಕೆ ಪ್ಲಾಸ್ಟರ್ ಸುತ್ಕೊಳ್ಳಿ. ಫಸ್ಟು ಇದನ್ನೆಲ್ಲ ರೆಡಿ ಮಾಡ್ಕೊಳ್ಳಿ. ಇದೆಲ್ಲ ಆದಮೇಲೆ ನೆಕ್ಸ್ಟು ಸೀರೆ ಉಡ್ಸೋದು. ನೀವು ಯಾವತ್ತಲ್ಲಿ ಇರ್ತೀರಿ ಸೀರೆ ತಾಳಿ. ಸೀರೆ ಫಸ್ಟು ಸೆರಗಿನ ಕಡೆಗೆ ಒಂದು 2-3 ಮೀಟ್ರಷ್ಟು ಬಿಟ್ಕೊಳ್ಳಿ ಸೀರೆನ. ಆಮೇಲೆ ನರಿಗೆ ಇಟ್ಕೊಳ್ಳಿ. ನರಿಗೆ ಇಟ್ಕೊಂಡು ಇಲ್ಲೊಂದು ಪಿನ್ನ, ಮೇಲ್ಗಡೆ ಒಂದು ಪಿನ್ನ, ಮಧ್ಯದಲ್ಲಿ ಒಂದು ಪಿನ್ನ, ಮಾಮೂಲಿ ಕೆಳಗಡೆ ಒಂದು ಪಿನ್ನ ಹಾಕೊಳ್ಳಿ. ಕ್ಲೀನಾಗಿ ನರಿಗೆ ಹಿಡಿದಿದ್ದೆಲ್ಲ ಹಂಗೆ ಇರ್ತದೆ, ಏನು ನೀವು ಉಡ್ಸಿದಂಗೆ ಏನೂ ಆಗೋಲ್ಲ. ಮಾಮೂಲಿ ಈ ಕಡೆಗೆ 1 ಮೀಟ್ರು, ಲಾಸ್ಟ್ಗೆ 1 ಮೀಟ್ರ್ ಸೀರೆನ ಎಕ್ಸ್ಟ್ರಾ ಬಿಟ್ಕೊಂಡು, ಆಮೇಲೆ ಸೀರೆ ಎಲ್ಲ ನರಿಗೆ ಎಲ್ಲ ತೆಗೆದಾದ್ಮೇಲೆ ಪಿನ್ನೆಲ್ಲ ಹಾಕಾದ್ಮೇಲೆ ನಿಮ್ಗೆ ಹೈಟ್ ಎಷ್ಟು ಬೇಕು ಅಷ್ಟಕ್ಕೆ ನೋಡ್ಕೊಳ್ಳಿ. ಫಸ್ಟು ಎಷ್ಟು ಹೈಟಿಗೆ ಕೂರಿಸ್ತೀರಾ, ದೊಡ್ಡದು ಬೇಕಾ ಚಿಕ್ಕದು ಬೇಕಾ ಅಂತ ನೋಡ್ಕೊಳ್ಳಿ ಫಸ್ಟು. ಆಮೇಲೆ ಇದನ್ನು ಇಟ್ಕೊಂಡು ಮೇಲ್ಗಡೆ ಇರೋದನ್ನ, ಮೇಲ್ಗಡೆ ಈ ಸೀರೆ ಇರ್ತದಲ್ಲ ಇದನ್ನು ಕೆಳಗಡೆಗೆ ಹಿಂಗೆ ತಾಳಿ ಹಿಂಗೆ ಈ ಥರ ಮಡಿಸ್ಕೊಳ್ಬೇಕು. ಕೆಳಗಡೆ ಒಂದು ಬಾರ್ಡ್ರ್ ಬಂತು, ಕೆಳಗಡೆ ಒಂದು ಬಾರ್ಡ್ರ್ ಬಂತು. ಇದನ್ನು ಸೊಂಟಕ್ಕೆ ಇಟ್ಕೊಳ್ಳೋಣ.
ಫಸ್ಟ್ ಈ ನರ್ಗೆ ಎಲ್ಲ ಸರಿ ಮಾಡ್ಕೊಳ್ಳಿ, ಕ್ಲೀನಾಗಿ ಕೂರಿಸ್ಕೊಳ್ಳಿ. ಈ ಕಡ್ಡಿ ಬೇಕಾದರೆ ನೀವು ಎಷ್ಟುದ್ದ ಬೇಕು ಅಷ್ಟುದ್ದ ಕಟ್ ಮಾಡ್ಕೋಬೋದು. ಜಾಸ್ತಿ ಹೂವು ತಂದಿದ್ರೆ ಜಾಸ್ತಿ ಕಡ್ಡಿನೇ ಹಾಕೊಳ್ಳಿ, ಅವಾಗ ಹೂವು ಎಲ್ಲ ಹಾಕೋಕ್ಕೆ ನಿಮ್ಗೆ ಈಸಿ ಆಯ್ತದೆ. ಇಲ್ಲ ಅಂತಂದರೆ ಆ ಕಡ್ಡಿನೇ ತುಂಡ ಮಾಡ್ಕೊಳ್ಳಿ, ಅವಾಗ ಕಡ್ಡಿನೂ ಕಾಣಿಸಲ್ಲ, ಇನ್ನೂ ಫುಲ್ ಕ್ಲಿಯರಾಗಿ ಲಕ್ಷ್ಮೀನೇ ಕಾಣ್ತದೆ. ಜಾಸ್ತಿ ಹೂವು ತಂದಿದ್ರೆ ಪೂರ್ತಿ ಹೂವು ಹಾಕೊಳ್ಳೋ ಥರ ಹಾಕೊಳ್ಳಿ ಕಡ್ಡಿನ. ಇಲ್ಲ ಅಂತಂದರೆ ಒಂಚೂರು ತುಂಡನೇ ಹಾಕೊಳ್ಳಿ ಕಡ್ಡಿನ, ಅವಾಗ ಕಡ್ಡಿನೂ ಕಾಣಲ್ಲ. ಕ್ಲೀನಾಗಿ ಒಂದೇ ಒಂದು ದಾರ ಇದ್ದರೆ ಸಾಕು, ಇಲ್ಲ ಅಂತಂದರೆ ಒಂದೇ ಒಂದು ದಾರನ ಕ್ಲೀನಾಗಿ ಹಾಕಿ. ಜಾಸ್ತಿ ಹೂವು ಇದ್ರೂ ಬೇಕಾದರೆ ಹಾಕೋಬೋದು, ಏನಿಲ್ಲ. ಕಡ್ಡಿ ಉದ್ದ ಬಿಟ್ಕೊಳ್ಳಿ, ಇಷ್ಟೇ. ಈಸಿಯಾಗಿ ಸಿಂಪಲ್ಲಾಗಿ ರೆಡಿ ಮಾಡೋದು ವರಮಹಾಲಕ್ಷ್ಮಿ ಹಬ್ಬದ್ದು ನೋಡಿ. ಸಿಂಪಲ್ಲಾಗಿ ಮನೇಲೆ ಕ್ಲೀನಾಗಿ ಮಾಡ್ಕೋಬೋದು. ಕೈ ಕಾಲು ಏನು ಇಲ್ದೇ ಸಿಂಪಲ್ಲಾಗಿ ನಿಮ್ಮ ಮನೇಲಿರೋ ಐಟಮ್ಗಳನ್ನೇ ತಗೊಂಡು ಈ ಥರ ಸಿಂಪಲ್ಲಾಗಿ ಲಕ್ಷ್ಮಿನ ಕೂರಿಸ್ಕೊಬೋದು ಮನೇಲೆ. ನಿಮ್ಮ ಹತ್ರ ಒಡವೆ, ನಿಮ್ಮ ಹತ್ರ ಏನಿದೆ ಒಡವೆ ಅದನ್ನೇ ಹಾಕೊಳ್ಳಿ. ಸಿಂಪಲ್ಲಾಗಿ ಹೇಗೆ ಸುಂದರವಾಗಿ ಲಕ್ಷ್ಮಿಗೆ ಸೀರೆ ಉಡ್ಸೋದು ಅಂತ ನೋಡಿ. ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಗೆ ಇನ್ನೊಂದು ಥರ ಲಕ್ಷ್ಮಿಗೆ ಸೀರೆ ಉಡ್ಸೋದು ಅಂತ ಹೇಳ್ಕೊಡ್ತೀನಿ. ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.